भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। अञ्जनासूनुसान्निध्यात् अजितेन विराजितम् अजितप्रीतिजनकं भजेऽहं विजयध्वजम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्य गुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಪಾಮರರನು ಪವಿತ್ರಗೈಸುವ ಶ್ರೀ ಮುಕುಂದನ ವಿಮಲ ಮಂಗಳ ನಾಮಗಳಿಗಭಿಮಾನಿಯಾದವು ಶಾಖ್ಯ ದೇವಿಯರು. ಭೂಮಿಯೊಳಗುಳ್ಳಖಿಲ ಸಜ್ಜನ ರಾಮಯಾದಿಗಳಲಿದು ಸಲಹಲಿ ಆಮರುತ್ತನ ಮನೆಯ ವೈದ್ಯರ ರಮಣಿ ಪ್ರತಿದಿನದಿ. ಪಾಮರರ ಪವಿತ್ರಗೈಸುವ ಶ್ರೀಮುಕುಂದನ ವಿಮಲ ಮಂಗಳ ನಾಮಗಳಿಗೆ ಅಭಿಮಾನಿಯಾದ, ಅಂದ್ರೆ ಪಾಮರರನ್ನು ಕೂಡ ಪಂಡಿತರು, ಅದಕ್ಕೆ ವಿರುದ್ಧ ಪದ ಪಾಮರರು, ಹಾಗೆ ಅಂದ್ರೆ ಏನು ಗೊತ್ತಿಲ್ಲದವರು ಅಂತ. ಅಂತಹ ಪಾಮರರನ್ನು ಕೂಡ ಪವಿತ್ರರಾಗತಕ್ಕದ್ದು. ಪಾಮರರನ್ನೇ ಮಾಡ್ತಾರೆ ಅಂದ್ರೆ 2 ಅಕ್ಷರ ತಿಳಿದವರನ್ನು ಕೂಡ ಪಂಡಿತರನ್ನಾಗಿ, ಇನ್ನೂ ಉತ್ತಮ ಜ್ಞಾನಿಗಳಾಗಿ, ಭಕ್ತರನ್ನಾಗಿ, ದಾಸರನ್ನಾಗಿ ಮಾಡತಕ್ಕದ್ದು ಯಾವುದು? ಶ್ರೀ ಮುಕುಂದನ ಪವಿತ್ರವಾದ ಮಂಗಳಕರವಾದ ನಾಮಗಳು. ಅಂತಹ ನಾಮಗಳಿಗೆ ಅಭಿಮಾನಿಯಾದವರು ಅವರು ಉಷಾದೇವಿ, ಹಾಗೆ ಅಂತ. ದೇವೇಂದ್ರನ ಆಮರುತ್ತನ ಮನೆಯ ವೈದ್ಯರ ರಮಣಿ, ಅಂದ್ರೆ ದೇವೇಂದ್ರನ ಸ್ಥಾನವಾದ ಸ್ವರ್ಗಕ್ಕೆ ವೈದ್ಯರಾದವರು ಯಾರು? ಅಶ್ವಿನಿ ದೇವತೆಗಳು. ಆ ಅಶ್ವಿನಿ ದೇವತೆಗಳ ಮಡದಿ ರಮಣಿ ಅಂದ್ರೆ ಪತ್ನಿಯಾದ ಉಷಾಖ್ಯ ದೇವಿಯರು, ಉಷಾದೇವಿ ಅಂತ. ಅವರೇ ನಾಮಕ್ಕೆ ಅಭಿಮಾನಿ. ಅವರ ಅನುಗ್ರಹ ಬೇಕು ನೋಡಿ. ದೇವರ ನಾಮಸ್ಮರಣೆ ಸದಾ ಆಗಲಿಕ್ಕೆ ಅವರ ಅನುಗ್ರಹ ಬೇಕು. ಅಂತಹ ಉಷಾದೇವಿಯರು ಭೂಮಿಯೊಳಗುಳ್ಳ ಅಖಿಲ ಸಜ್ಜನರ ಆಮಯಾದಿಗಳ ಅಳಿದು ಸಹಲಿ. ಅವರು ಅಚ್ಯುತ, ಅನಂತ, ಗೋವಿಂದ ಅಂತ ನಾಮಸ್ಮರಣೆ ಮಾಡಿಸಿ ಸಜ್ಜನರಲ್ಲಿದ್ದ ಸಕಲ ರೋಗಗಳನ್ನು ಪರಿಹಾರ ಮಾಡಲಿ ಅಂತ ಪ್ರಾರ್ಥನೆ. ಪುರುಡಲೋಚನ ನಿನ್ನ ಕದ್ದೊಯ್ತಿರಲು ಪ್ರಾರ್ಥಿಸೆ ದೇವತೆಗಳು ತರಬಲಾಲಿಸಿ ತಂದವರಾಹ ರೂಪತಾನಾಗಿ. ಧರಣಿ ಜನನಿಯೇ ತ್ವತ್ಪದಾಬ್ಜಕ್ಕೆ ಎರಗಿ ಭಿನ್ನೈಸುವೆನು ಪಾದ ಸ್ಪೃಶ ಮೊದಲಾದ ಕಿಲ ದೋಷಗಳೆನಿಸದಿರು ಎಂದು. ಧರಣಿ ಜನನಿ ಭೂಮಾತೆಯೇ ಅಂತ ಅರ್ಥ. ಪುರುಡಲೋಚನ ಅಂದರೆ ಹಿರಣ್ಯಾಕ್ಷ, ನಿನ್ನ ಕದ್ದೊಯ್ತಿರಲು, ನಿನ್ನನ್ನು ತೆಗೆದುಕೊಂಡು ಸಮುದ್ರದಲ್ಲಿ ಇಟ್ಟಾಗ ದೇವತೆಗಳು ಪ್ರಾರ್ಥಿಸೆ. ಆಗ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಪರಮಾತ್ಮ ಉತ್ತರಬಲಾಲಿಸಿ, ಅವರ ಪ್ರಾರ್ಥನೆಯನ್ನು ಮನ್ನಿಸಿ ತಾನು ಪರಮಾತ್ಮ ಶ್ರೀಹರಿ ವರಾಹ ರೂಪ ತಾನಾಗಿ, ತಾನು ವರಾಹದ ರೂಪವನ್ನು ಧರಿಸಿ ತಂದ ತ್ವತ್ಪದಾಬ್ಜಕ್ಕೆ, ನಿನ್ನನ್ನು ಮತ್ತೆ ಅದೇ ಸ್ಥಾನದಲ್ಲಿ ಇಡ್ತಾರೆ ವರಾಹದೇವರು. ಅಂತ ನಿನ್ನ ಪಾದಯುಗಳಕ್ಕೆ ಎರಗಿ, ಪಾದಸ್ಪರ್ಶ ಅಖಿಲ ದೋಷಗಳ ಎನಿಸದಿರು ಭಿನ್ನಯಿಸಬೇನು. ನಾನು ಮಾಡತಕ್ಕ ಪಾದಸ್ಪರ್ಶ ಮುಂತಾದ ನಾನಾ ವಿಧ ಅಪಚಾರಗಳನ್ನ ಭೂಮಿಯ ಮೇಲೆ ನಾವು ಮಾಡ್ತೀವಿ. ಅದೆಲ್ಲವನ್ನು ಕೂಡ ಕ್ಷಮಿಸಿ ನಮ್ಮನ್ನ ಅನುಗ್ರಹ ಮಾಡು, ಹಾಗೆ ಅಂತ ಅದನ್ನು ಗಣಿಸದೆ ನನ್ನನ್ನು ಕ್ಷಮಿಸಿ ಅನುಗ್ರಹ ಮಾಡು ಅಂತ ಭಿನ್ನಯಿಸಬೇನು, ಪ್ರಾರ್ಥಿಸುತ್ತೇನೆ ಅಂತ ಭೂಮಾತೆಯ ಸ್ತೋತ್ರ ಇದು. ವನದಿವಸನೆ ವರಾಧ್ರಿ ನಿಚಯಸ್ಥನ ವಿರಾಜಿತೆ ಚೇತನಾ ಚೇತನ ವಿಧಾರಕೆ ಗಂಧರ ಸ್ವರೂಪಾದಿ ಗುಣವಪುಷೆ. ಮುನಿಕುಲೋತ್ತಮ ಕಶ್ಯಪನ ನಿಜದನುಜೆ ನಿನಗಾನಮಿಪೆ ಎನ್ನವ ಗುಣಗಳೆನಿಸದೆ ಪಾಲಿಪುದು ಪರಮಾರ್ಧನರ್ಧಾಂಗಿ. ಮತ್ತೆ ಭೂಮಿಯ ಪ್ರಾರ್ಥನೆ. ವನದಿವಸನೆ ಅಂದರೆ ಸಮುದ್ರವೇ ವಸ್ತ್ರವಾಗಿರತಕ್ಕವರು. ವರಾದ್ರಿ ನಿಚಯಸ್ಥನ ವಿರಾಜಿತೆ, ಶ್ರೇಷ್ಠ ಪರ್ವತವೇ ಸ್ಥಾನವಾಗಿ ಇರತಕ್ಕವಳೇ. ಚೇತನಾಚೇತನ ವಿಧಾರಕೆ, ಜಡಚೇತರನ್ನ ಧರಿಸಿದವಳೇ. ಗಂಧರಸ ರೂಪಾದಿ ಗುಣವಪುಷೆ, ಗಂಧ
ರಸ ಅಂದರೆ ನಾಲಿ ರುಚಿ, ಮತ್ತು ರೂಪ ಮೊದಲಾದ ಗುಣ ಸ್ವರೂಪಗಳೇ ಅಂತ ಅರ್ಥ. ಮುನಿಕುಲೋತ್ತಮ ಕಶ್ಯಪನ ನಿಜತನುಜೆ, ಋಷಿಕುಲ ಶ್ರೇಷ್ಠರಾದ ಕಶ್ಯಪರ ಮಗಳೇ ಅಂತ ಅರ್ಥ. ಪರಮಾತ್ಮನ ವರಾಹರೂಪಿಯ ಅರ್ಧಾಂಗಿ, ಪರಮಾತ್ಮನ ಮಡದಿಯಾದ ಅಂದರೆ ವರಾಹದೇವರನ ಮಡದಿಯಾದ ಅರ್ಧಾಂಗಿ ನಿನಗೆ, ಭೂಮಾತೆಯೇ ನಿನಗೆ, ನಿನಗಾನಮಿಪೆ, ನಿನ್ನನ್ನು ನಮಸ್ಕಾರ ಮಾಡುತ್ತೇನೆ. ಎನ್ನ ಅವಗುಣಗಳೆನಿಸದೆ ಪಾಲಿಪುದು, ನನ್ನ ಅವಗುಣಗಳನ್ನು ಎನಿಸದೆ ಗಣನೆಗೆ ತೆಗೆದುಕೊಳ್ಳದೆ ರಕ್ಷಿಸು ಅಂತ ಪ್ರಾರ್ಥನೆ. ಹರಿಗುರುಗಳರ್ಚಿಸದ ಪಾಪಾತ್ಮರನು ಶಿಕ್ಷಿಸು, ಲೋಸುಕ ಶನೈಶ್ಚರನೆನಿಸಿ ದುಷ್ಫಳಗಳೀವ ನಿರಂತರದಿ ಬಿಡದೆ, ತರಣಿ ನಂದನ ನಿನ್ನ ಪಾದಾಂಬುರುಗಳಿಗಾನಮಿಪೆ ಬಹುದುಸ್ತರ ಭವಾರ್ಣದಿ ಮಗ್ನನಾಗದೆ ಎನ್ನನುದ್ಧರಿಸಬೇಕು ಹಾಗೆಂತ. ಅಂದರೆ ಶನೈಶ್ಚರ ದೇವರನ್ನ ಪ್ರಾರ್ಥನೆ, ಸೂರ್ಯನ ಮಗ. ಅವರು ಯಾರನ್ನ ಪೀಡಿಸ್ತಾರೆ ಹಾಗೆಂದರೆ, ಹೇಳ್ತೀವಿ ಶನಿಕಾಠ ಅಂತ ಹೇಳೋದುಂಟು. ನಾವು ಮಾಡಿದ ತಪ್ಪನ್ನ ಅವರು ತೋರಿಸುವ ಕಾಲ ಅದು, ತಪ್ಪಿಗೆ ಶಿಕ್ಷಣೆ ಕೊಡತಕ್ಕ ಕಾಲ ಅದು ಶನಿಕಾಲ ಹಾಗೆ ಅಂತ. ಅದೇನೋ ಶನಿ ಕಾಟ ಕೊಡುವ ದೇವರಲ್ಲ ಅದು, ನಾವು ಮಾಡಿದ್ದನ್ನ ನಮಗೆ ಕೊಡ್ತಾರಷ್ಟೇ ನೋಡಿ. ಅದನ್ನೇ ಹೇಳ್ತಾ ಇದ್ದಾರೆ, ಎಷ್ಟು ಸ್ಪಷ್ಟ ಗುರುಗಳು ತಿಳಿಸ್ತಾರೆ ನೋಡಿ. ಹರಿಗುರುಗಳ ಅರ್ಚಿಸದ ಪಾಪಾತ್ಮರನ, ಯಾರು ಹರಿಗುರುಗಳನ್ನ ತಾರತಮ್ಯ ಕ್ರಮದಲ್ಲಿ ಪೂಜಿಸದೆ ಇರತಕ್ಕ ಪಾಪಿ ಜೀವಿಗಳು ಇದ್ದಾರಲ್ಲ, ಅವರನ್ನ ಶಿಕ್ಷಿಸಲು ಸುತ, ಅವರನ್ನ ಶಿಕ್ಷಣೆ ಮಾಡುವುದಕ್ಕಾಗಿ ಶನೈಶ್ಚರ ಅಂತ ಇದ್ದಾರೆ. ದುಷ್ಫಲಗಳೀವ, ಮಾಡಿದ ಪಾಪದ ಕರ್ಮಕ್ಕೆ ಫಲಗಳನ್ನು ಕೊಡತಕ್ಕವರು. ತರಣಿ ನಂದನ, ಸೂರ್ಯಪುತ್ರನೇ, ನಿರಂತರದಿ ಬಿಡದೆ ಯಾವಾಗಲೂ ನಿನ್ನ ಪಾದಾಂಬುರುಹಗಳಿಗೆ, ನಿನ್ನ ಪಾದ ಕಮಲಗಳಿಗೆ ಆನಮಿಪೆ ನಮಸ್ಕರಿಸುತ್ತೇನೆ. ಬಹುದುಸ್ತರ ಭವಾರ್ಣವ ಮಗ್ನನಾದ, ಬಹುದುಸ್ತರ ದಾಟಲು ಅಸಾಧ್ಯವಾದ ಈ ಸಂಸಾರ ಸಾಗರದಲ್ಲಿ ಮಗ್ನನಾದ ನನ್ನನ್ನ ಉದ್ಧರಿಸಬೇಕು ಅಂತ ಪ್ರಾರ್ಥನೆ. ನಿರತಿಶಯ ಸುಜ್ಞಾನ ಪೂರ್ವಕ ವಿರಚಿಸುವ ನಿಷ್ಕಾಮ ಕರ್ಮಗಳರಿತು ತತ್ತತ್ಕಾಲದಲ್ಲಿ ತಜ್ಜನ್ಯ ಫಲರಸವ ಹರಿಯ ನೇಮದಿ ಉಣಿಸಿ ಬಹು ಜೀವರಿಗೆ ಕರ್ಮಪ ನೆನಿಪ ಗುರು ಪುಷ್ಕರನು ಸತ್ಕರ್ಮಗಳಲ್ಲಿ ನಿರ್ವಿಘ್ನತೆಯ ಕೊಡಲಿ. ಪುಷ್ಕರ, ಕರ್ಮಕ್ಕೆ ಅಭಿಮಾನಿಯಾದ ಪುಷ್ಕರನ ಸ್ತೋತ್ರ. ನಿರತಿಶಯ ಸುಜ್ಞಾನಪೂರ್ವಕ ವಿರಚಿಸುವ, ಸಾಧಾರಣ ಜನರು ಮಾಡಿದ ಏನು ಅತಿಶಯ ಇರೋದಿಲ್ಲ. ಸಾಧಾರಣ ಜನರಿಗೆ ಭಾರಿ ಅತಿಶಯವಾದ ಸುಜ್ಞಾನಪೂರ್ವಕ ಉತ್ತಮವಾದ ಜ್ಞಾನದಿಂದ ಮಾಡುವ ನಿಷ್ಕಾಮ ಕರ್ಮಗಳ, ಫಲಾಪೇಕ್ಷೆ ಇಲ್ಲದೆ ಮಾಡತಕ್ಕ ಕರ್ಮಗಳನ್ನ ಅರಿತು ಅದನ್ನು ತಿಳಿದವರಾಗಿ, ಯಾರು ಮಾಡತಕ್ಕದ್ದು? ಸಾಮಾನ್ಯ ಜನರು ಕೂಡ ಮಾಡತಕ್ಕದ್ದು. ಆದರೆ ಅವರು ಹೇಗೆ ಮಾಡಿರ್ತಾರೆ? ಜ್ಞಾನದಿಂದ, ಪರಮಾತ್ಮನೇ ಸರ್ವೋತ್ತಮನಾಗಿ ಸ್ವತಂತ್ರನಾಗಿ ನಾಹಂಕರ್ತ ಹಿಕ್ಕರ್ತ ಅಂತ ಕರ್ಮಗಳನ್ನ ಬೆಳಿಗ್ಗೆ ಏಳೋದ್ರಿಂದ ರಾತ್ರಿ ಮಲಗುವ ತನಕ ನಾನಾ ಕರ್ಮಗಳನ್ನ ಮಾಡ್ತಾರೆ ಫಲಾಪೇಕ್ಷೆ ಇಲ್ಲದೆ. ಇದು ಜ್ಞಾನಿಗಳು ಈ ರೀತಿಯಾಗಿ ಮಾಡ್ತಾರೆ, ಸಜ್ಜನರು. ತತ್ತತ್ಕಾಲದಲ್ಲಿ ಆ ಕಾಲದಲ್ಲಿ ಮಾಡಿದ ಕೆಲಸಗಳು ತಜ್ಜನ್ಯ ಫಲರಸಭ, ಆ ನಿಷ್ಕಾಮವಾದ ಕರ್ಮಗಳ ಫಲ, ಅದನ್ನ ಫಲ ಅಂದ್ರೆ ಸುಖ. ನಿಷ್ಕಾಮ ಕರ್ಮದ ಫಲ ಅಂದ್ರೆ ಸುಖವೇ, ಖಂಡಿತ ದುಃಖ ಆಗೋದಿಲ್ಲ. ವಿಹಿತ ಕರ್ಮವನ್ನ ನಿಷ್ಕಾಮನೆಯಿಂದ ಮಾಡಿದರೆ ಖಂಡಿತ ದುಃಖ ಆಗೋದಿಲ್ಲ. ಸುಭಾಗವ ಬಹುಜೀವರಿಗೆ ಹರಿಯ ನಿಯಮದಲ್ಲಿ ಉಣಿಸಿ, ಪರಮಾತ್ಮನ ಸಂಕಲ್ಪದಂತೆ, ಪರಮಾತ್ಮನ ಆಜ್ಞೆಯಂತೆ ಆ ಜೀವರಿಗೆ ಆ ಕರ್ಮದ ಫಲಗಳನ್ನೆಲ್ಲ ಕೊಟ್ಟು ಕರ್ಮಪ ನೆನಿಪ, ಕರ್ಮಾಭಿಮಾನಿ ಅಂತ ಎನಿಸತಕ್ಕ ಗುರು, ತಾರತಮ್ಯದ ಪ್ರಕಾರ ಗುರುಸ್ಥಾನದಲ್ಲಿ ಇರತಕ್ಕವರು ಪುಷ್ಕರನು, ಅಂಥವರು ಸತ್ಕ್ರಿಯೆಗಳಲ್ಲಿ ನಿರ್ವಿಘ್ನತೆಯ ಕೊಡಲಿ. ಭಗವಂತನ ವಿಷಯಕವಾದ ಕರ್ಮಗಳಲ್ಲಿ ನಮಗೆ ವಿಘ್ನಗಳನ್ನ ಉಂಟು ಮಾಡದೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ. ಅವರ ಅನುಗ್ರಹ ಇಲ್ಲದೆ ಕರ್ಮಗಳು ನಡೆಯೋದಿಲ್ಲ. ಶ್ರೀನಿವಾಸನ ಪರಮ ಕಾರುಣ್ಯ ನಿವಾಸ ಸ್ಥಾನ ರೇಣಿಪ ಕೃಷಾನುಜರು ಸಹಸ್ರ ಷೋಡಶ ಶತರು ಶ್ರೀಕೃಷ್ಣ ಮಾನಿನಿಯರೆಪ್ಪತ್ತು ಯಕ್ಷರು ದಾನವರು 30 ಚಾರಣ ಜಾನಜಾಮರರಪ್ಸರು ಗಂಧರ್ವರಿಗೆ ನಮಿಪೆ. ಶ್ರೀನಿವಾಸನ ಪರಮ ಕಾರುಣ್ಯ, ಪರಮಾತ್ಮನ ಕೃಪೆಗೆ ಪಾತ್ರರಾದ ಪರಮ ಕಾರುಣ್ಯಾನಿವಾಚ
ಕಾರುಣ್ಯಾಯ ವಾಸ ಶ್ರೀ. ಸ್ಥಾನರು, ಪರಮಾತ್ಮನ ಕೃಪೆಗೆ ಪಾತ್ರರಾದವರು, ಕೃಷಾನುಜರು, ಅಗ್ನಿದೇವರ ಮಕ್ಕಳಾದ ಸಹಸ್ರ ಶತರು ಅಂದರೆ 16,100 ಜನರು, ಶ್ರೀಕೃಷ್ಣ ಮಾನಿನಿಯರು, ಕೃಷ್ಣನ ಮಡದಿಯರು, ಮತ್ತು 70 ಯಕ್ಷರು, ದಾನವರು 30 ದಾನವರು, ಚಾರಣರು 30, ಅಪ್ಸರ ಸ್ತ್ರೀಯರು, ಗಂಧರ್ವರು, ಇವರಿಗೆ ಎಲ್ಲರಿಗೂ ಕೂಡ ನಮಸ್ಕಾರವನ್ನ ಮಾಡುತ್ತೇನೆ. ಇವರು ಅಜಾನಜರಿಗೆ, ಅಜಾನಜ ದೇವತೆಗಳು ಅಂತ. ಅಜಾನಜರು ಅಂದರೆ ದೇವತೆಗಳು ಅಂತ ಪ್ರಖ್ಯಾತರಾಗಿರೋದಿಲ್ಲ, ಆದರೆ ದೇವತೆಗಳ ಕುಲದಲ್ಲಿ ಹುಟ್ಟಿರ್ತಾರೆ, ಅಜಾನಜ ದೇವತೆಗಳು ಅಂತ. ಆ ಕಕ್ಷೆಯಲ್ಲಿ ಬರತಕ್ಕ ಅವರೆಲ್ಲರಿಗೂ ಕೂಡ ನಮಸ್ಕಾರ ಅಂತ ಒಟ್ಟು. ಆ ಯಮುನೆಯೊಳು ಸಾದರದಿ ಕಾತ್ಯಾಯನಿ ವ್ರತ ಧರಿಸಿ ಗೆಲರು ದರಾಯುಧನೆ ಪತಿಯೆನಿಸಿ ಕೆಲವರು ಜಾರತನದಲ್ಲಿ ವಾಯುಪಿತನೊಲಿಸಿದರು ಈರ್ಭಗೆ ತೋಯ ಸರಸರ ಪಾದ ಕಮಲಕ್ಕೆ ನಾಯರಗುವೆ ಮನೋರಥಂಗಳ ಪಾಲಿಸಲಿ ನಿತ್ಯ. ಅವರೇನ್ ಮಾಡಿದರು ಹಾಗೆಂದ್ರೆ, ಯಮುನಾ ನದಿಯಲ್ಲಿ ಸಾಧರದಿ ಭಕ್ತಿ ಶ್ರದ್ಧೆಯಿಂದ ಕಾತ್ಯಾಯನಿ ವ್ರತವ ಧರಿಸಿ, ಕಾತ್ಯಾಯನಿ ವ್ರತ ಅಂತ ಕೃಷ್ಣಾವತಾರದಲ್ಲಿ ಆ 16,100 ಜನರು ಕೂಡ ಆ ಅಗ್ನಿಯ ಮಕ್ಕಳು, ಅವರು ಗೋಪಿಕಾ ಸ್ತ್ರೀಯರಾಗಿ ಹುಟ್ಟಿ ಕಾತ್ಯಾಯನಿ ವ್ರತವನ್ನ ಮಾಡಿ ಕೆಲವರು ಗೋಪಿಕಾ ಸ್ತ್ರೀಯರು ಮದುವೆ ಆಗದೆ ಆ ರೀತಿಯಾಗಿ ಮಾಡಿದರು. ಧರಾಯುಧನ, ಶಂಖಪಾಣಿಯಾದ ಧರಾಯುಧನೇ ಪತಿ ಎನಿಸಿ, ಅಂದರೆ ಕೃಷ್ಣನನ್ನೇ ಪತಿಯಾಗಿ ಎನಿಸಿ ಕೆಲವರು ಈ ರೀತಿಯಾಗಿ ಇದ್ದರು. ಕೆಲವರು ಜಾರತನದಲ್ಲಿ ತಮಗೆ ಮದುವೆ ಆಗಿದ್ದರೂ ಕೂಡ ಕೃಷ್ಣನನ್ನ ಪಡೆಯಬೇಕು ಎಂಬ ಒಂದು ಇಚ್ಛೆಯಿಂದ ವಾಯುಪಿತನ, ವಾಯುದೇವರ ತಂದೆಯಾದ ಪರಮಾತ್ಮನ ಒಲಿಸಿದರು, ಪರಮಾತ್ಮನನ್ನು ಹೊಂದಿದರು. ಈ ರೀತಿಯಾಗಿ ಈರ್ಬಗೆ 2 ರೀತಿಯಾದ ಸ್ತ್ರೀಯರು, ಆ ಅಪ್ಸರ ಸ್ತ್ರೀಯರು ಅಂದ್ರೆ ಗೋಪಿಕಾ ಸ್ತ್ರೀಯರು ಅಂತ. ಈ ರೀತಿಯಾಗಿ ಈರ್ಬಗೆ ತೋಯ ಸರ ಅಂದ್ರೆ ಅವರ ಮಡದಿಗಳು ಪಾದಕಮಲಕ್ಕೆ, ಪರಮಾತ್ಮನ ಆ ಮಡದಿಯರ ಪಾದಕಮಲಕ್ಕೆ ಅನುದಿನವೂ ಪ್ರತಿ ದಿವಸದಲ್ಲೂ ನಾನು ಎರಗುವೆ, ನನ್ನ ಮನೋರಥಗಳ ಸಲಹಲಿ, ನನ್ನ ಮನೋರಥವನ್ನ ಸಲಿಸಲಿ, ಪೂರ್ಣ ಮಾಡಲಿ ಅಂತ ಅರ್ಥ. ಕಿನ್ನರರು ಗುಹ್ಯಕರು ರಾಕ್ಷಸ ಪನ್ನಗರು ಪಿತೃಗಳು ಚಿತ್ತರು ಸನ್ನೋದಾಜಾನಜರು ಸಮರಿವರ ಮರೆಯೋ ನಿಜರು ಇನ್ನಿವರ ಗಣವೆಂದು ಬಣ್ಣಿಸಲೆನ್ನಳವೆ ಕರುಣದಲ್ಲಿ ಪರಮಾಪನ್ನ ಜನರಿಗೆ ಕೊಡಲಿ ಸನ್ಮುದ ಸುಪ್ರತಾಪವನು. ಇನ್ನು ಕಿನ್ನರರು, ಗುಹ್ಯಕರು, ರಾಕ್ಷಸರು, ಪನ್ನಗರು, ಪಿತೃಗಳು, ಚಿತ್ತರು, ಹಾಗೆ ಅಂತಲ್ಲ ಇವರೆಲ್ಲರಿಗೂ ಕೂಡ ಸನ್ನುತ ಅಜಾನಜರು, ಅಜಾನಜ ಎನ್ನತಕ್ಕ ಅಮರಯೋನಿಜರು, ಇವರಿಗೆ ಸಮರಾದವರು. ಇವರು ಇನ್ನಿವರ ಗಣ, ಇವರ ಗಣಕ್ಕೆ, ಈ ಗಣಕ್ಕೆ ಯಾರ್ಯಾರು ಸೇರಿದ್ದಾರೋ ಅವರೆಲ್ಲರಿಗೂ ಕೂಡ ಎಂದು ಬಣ್ಣಿಸಲಿ, ನಾನು ಏನಂತ ವರ್ಣನೆ ಮಾಡಲಿ ಹಾಗೆ ಅಂತ. ಎನ್ನಳವೇ, ಇವರು ನನ್ನಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇವರೆಲ್ಲರಿಗೂ ಕೂಡ ಪರಮಾಪನ್ನ ಜನರಿಗೆ, ಪರಮಾತ್ಮನ ಭಕ್ತರಿಗೆ ಸಮ್ಮುತ ಉತ್ತಮವಾದ ಆನಂದವನ್ನ ಸುಪ್ರತಾಪವನು, ಒಳ್ಳೆ ಯಶಸ್ಸನ್ನು ಕೂಡ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಶ್ಲೋಕಗಳು ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತದೆ. 100 ಮುನಿಗಳ ನುಳಿದು ಮೇಳನ 100 ಕೋಟಿ ತಪೋಧನರ ಪಾದಾರವಿಂದಕ್ಕೆ ಮುಗಿವೆ ಕರಗಳನ್ನುದ್ಧರಿಸಲೆಂದು ಈ ಋಷಿಗಳ ಅನಂತರದಲಿಹ 3 ಸಪ್ತಾಹ್ವರ ತೊರೆದ ಶತಭೂರಿ ಪಿತರರು ಕೊಡಲಿ ನಮಗೆ ಸದಾ ಸುಮಂಗಳವ. ಮೇಳನ ಅಂದ್ರೆ ಹಿಂದೆ ಹೇಳಿದ ಕರ್ಮಜ ದೇವತೆಗಳ ಕಕ್ಷೆಯನ್ನು ಸೇರಿದ 100 ಮುನಿಗಳನ್ನು ಅಳಿದು, 100 ಮುನಿಗಳನ್ನು ಬಿಟ್ಟು 100 ಕೋಟಿ ತಪೋಧನರು, 100 ಕೋಟಿಗಿಂತ 100 ಕಡಿಮೆಯಾದ ಋಷಿಗಳು ಅಂತ ಯಾರಿದ್ದಾರೆ ಅಷ್ಟು ಜನ ಋಷಿಗಳು ಅಂದ್ರೆ 100 ಕೋಟಿ ಜನ ಇದ್ದಾರೆ. ಅವರು 100 ಜನ ಬೇರೆ ಕಕ್ಷೆ ಇದ್ದಾರೆ. ಉಳಿದ ಜನ 100 ಕೋಟಿ ಮೈನಸ್ 100, ಆ ಉಳಿದ ಜನರನ್ನ ಆ ಎಲ್ಲ ಋಷಿಗಳ ಪಾದಾರವಿಂದಕ್ಕೆ ಉದ್ಧರಿಸಲೆಂದು, ನಮ್ಮನ್ನ ಕಾಪಾಡಲಿ ಅಂತ ಕರಗಳನ್ನು ಮುಗಿವೆ, ಕೈ ಜೋಡಿಸಿ ನಮಸ್ಕಾರವನ್ನ ಮಾಡುವೇನು. 3 ಸಪ್ತಾಹ್ವಯರ, 3 ಸಪ್ತ ಅಂದ್ರೆ 10
ತೊರೆದು, ಅಂದರೆ 10 ಋಷಿಗಳಲ್ಲಿ ಆ 100 ಋಷಿಗಳಲ್ಲಿ ಕೂಡ 10 ಜನರನ್ನ ಬಿಟ್ಟು ಉಳಿದ 90 ಜನರನ್ನ ಮಾತ್ರ ಇಲ್ಲಿ ನಮಸ್ಕಾರ ಮಾಡುತ್ತಾರೆ. ಹಾಗೆ ಅಂತ ಒಟ್ಟು. ನೂರು ಕೋಟಿ ಋಷಿಗಳು ತಪಸ್ಸನ್ನೇ ಸಂಪತ್ತಾಗಿ ಇಟ್ಟುಕೊಂಡವರು, ತಪಸ್ಸಂಪತ್ತು. ಅವರಲ್ಲಿ 100 ಜನ ಉತ್ತಮ ಕಕ್ಷೆಯನ್ನ ಹೇಳಿದ್ದಾರೆ. ಆ 100ರಲ್ಲೂ ಕೂಡ 10 ಜನ ಬೇರೆ ಕಕ್ಷೆಯಲ್ಲಿ ಇರ್ತಾರೆ ಅಂತ ಒಟ್ಟು. ಮರೀಚಿ ಮುಂತಾದ ಸಪ್ತಋಷಿಗಳು, ಭೃಗು, ನಾರದ, ವಿಶ್ವಾಮಿತ್ರರು ಅಂತ 10 ಜನ ಅವರು ಬೇರೆ ಕಕ್ಷೆಯಲ್ಲಿ ಬರ್ತಾರೆ. ಈ ಋಷಿಗಳು ಅಜಾನಜರಿಗಿಂತ ಕಡಿಮೆಯಲ್ಲಿ ಇರತಕ್ಕವರು. ಅವರುಗಳಿಗಿಂತ ಭೂರಿ ಪಿತೃಗಣದವರು, ಅವರಿನ್ನೂ ಕಡಿಮೆ ಇದ್ದಾರೆ ಅಂತ ಒಟ್ಟು. ಅವರನ್ನು ಕೂಡ ನಾನು ನಮಸ್ಕಾರ ಮಾಡುತ್ತೇನೆ, ನಮಗೆ ಮಂಗಳವನ್ನು ಕೊಡಲಿ ಅಂತ. ಪಾವನಕ್ಕೆ ಪಾವನ ನೆನೆಸುವ ರಮಾ ವಿನೋದನ ಗುಣಗಣಗಳ ಸಾವಧಾನದಿ ಏಕಮಾನಸರಾಗಿ ಸುಸ್ವರದಿ ಆ ವಿಬುಧಪತಿ ಸಭೆಯೊಳಗೆ ನಾನಾ ವಿಲಾಸದಿ ಪಾಡಿ ಸುಖಿಸುವ ದೇವಗಂಧರ್ವರು ಕೊಡಲಿ ಯಮಗಖಿಲ ಪುರುಷಾರ್ಥ. ಪಾವನಕ್ಕೆ ಪಾವನ, ಯಾವುದು ಪವಿತ್ರವಾದ ವಸ್ತು ಇದೆಯೋ ಆ ಪವಿತ್ರವಾದ ವಸ್ತುಗಳಿಗೂ ಕೂಡ ಪಾವಿತ್ರ್ಯವನ್ನು ತಂದು ಕೊಡತಕ್ಕವ ಯಾರು? ರಮಾಪತಿ, ರಮಾ ವಿನೋದನ, ರಮಾಪತಿಯಾದ ಆ ಪರಮಾತ್ಮ. ಗುಣಗಣಗಳ, ಆ ಪರಮಾತ್ಮನ ಗುಣ ಸಮುದ್ರ, ಅವುಗಳನ್ನು ಸಾವಧಾನದಿ ಅರ್ಥಾನುಸಂಧಾನ ಪೂರ್ವಕವಾಗಿ ಏಕಮಾನಸರಾಗಿ ಏಕಾಗ್ರ ಚಿತ್ತದಿಂದ ಸುಸ್ವರದಿ ರಾಗ ತಾಲ ಶ್ರುತಿಯಿಂದ ಆ ವಿಭುತಪತಿ, ಆ ದೇವೇಂದ್ರನ ಸಭೆಯಲ್ಲಿ ನಾನಾ ವಿಲಾಸದಿ, ನಾನಾ ವಿಧವಾದ ಭಾವನೆಯಿಂದ, ನವವಿಧ ಭಕ್ತಿಯಿಂದ ಪಾಡಿ ಸುಖಿಸುವ, ಪಾಡಿ ಕೊಂಡಾಡುವ ಆ ದೇವಗಂಧರ್ವರು ನಮಗೆ ಅಖಿಲ ಪುರುಷಾರ್ಥ ಕೊಡಲಿ, ನಮಗೆ ಎಲ್ಲ ಪುರುಷಾರ್ಥಗಳನ್ನು ಕೊಡಲಿ ಅಂತ ಪ್ರಾರ್ಥನೆ. ಭುವನ ಪಾವನ ನೆನಿಪ ಲಕುಮಿ ಧವನ ಮಂಗಳ ದಿವ್ಯ ನಾಮಸ್ತವನಗೈವ ಮನುಷ್ಯ ಗಂಧರ್ವರಿಗೆ ವಂದಿಸುವೆ. ಪ್ರವರ ಭೂಭುಜ ರುಳಿದು ಮಧ್ಯಮ ಕುವಲಯ ಪರೆಂದೆನಿಸಿ ಕೊಂಬರ ದಿವಸಗಳಲ್ಲಿ ನೆನೆವೆನು ಕರಣ ಶುದ್ಧಿಯಲಿ. ಭುವನ ಪಾವನ ನೆನಿಪ ಲಕುಮೀ ಧವನ, ಭುವನವನ್ನೇ ಪವಿತ್ರವನ್ನಾಗಿ, ಲೋಕವನ್ನೇ ಪವಿತ್ರ ಮಾಡತಕ್ಕ ಲಕ್ಷ್ಮೀಪತಿಯ ಮಂಗಳವಾದ ದಿವ್ಯ ನಾಮಗಳು, ಪರಮಾತ್ಮನ ನಾಮಸ್ಮರಣೆ, ಅದನ್ನು ಸ್ಮರಿಸುತ್ತಾ ಸ್ತವನಗೈವ, ಸ್ತೋತ್ರ ಮಾಡತಕ್ಕ ಮನುಷ್ಯ ಗಂಧರ್ವರಿಗೆ ವಂದಿಸುವೆ, ನಮಸ್ಕಾರ ಮಾಡುತ್ತೇನೆ. ಪ್ರವರ ಭೂಭುಜರುಳಿದು, ಇನ್ನು ಪೃಥು, ಭಗೀರಥ ಮುಂತಾದ ರಾಜರನ್ನು ಬಿಟ್ಟು ಮಧ್ಯಮರಾದ ಕುವಲಯ ಪರಂದೆನಿಸಿಕೊಂಬರು, ಭೂಮಿಪಾಲಕರು ಅಂತ, ಅಂದರೆ ರಾಜರು ಅಂತ. ಹಿಂದೆ ಹೇಳಿದವರು ಚಕ್ರವರ್ತಿಗಳು. ಅವರನ್ನು ಬಿಟ್ಟು ಉಳಿದ ರಾಜರು ಅಂತ ಯಾರಿದ್ದಾರೆ, ಭೂಮಿಯನ್ನ ಪರಿಪಾಲನೆ ಮಾಡಿದವರು, ಅವರನ್ನು ಕೂಡ ದಿವಸಗಳಲ್ಲಿ ಪ್ರತಿದಿನ ಕರ್ಣಶುದ್ಧಿಯಲ್ಲಿ, ಅಂತಃಕರಣ ಶುದ್ಧಿಯಿಂದ ನಾನು ನೆನೆವೇನು, ಅವರನ್ನು ಸ್ಮರಿಸಿ ನಮಿಪೇನು ಅಂತ ಅರ್ಥ. ಶ್ರೀ ಮುಕುಂದನ ಮೂರ್ತಿ ಸಲೆ ಸೌಧಾಮಿನಿಯವೋಲ್ ಹೃದಯ ವಾರಿಜ ವ್ಯೋಮ ಮಂಡಲ ಮಧ್ಯದಲ್ಲಿ ಕಾಣುತ್ತಲಿ ಮೋದಿಸುವ ಆ ಮನುಷ್ಯೋತ್ತಮರ ಪದಯುಗ ತಾಮರಸಗಳಿಗೆ ರಘುಬೆ ಸದಾ ಕಾಮಿತಾರ್ಥಗಳಿದ್ದು ಸಲಹಲಿ ಪ್ರಣತ ಜನತತಿಯ. ಶ್ರೀ ಮುಕುಂದನ ಮೂರ್ತಿಗಳ ಸೌಧಾಮಿನಿಯವೋಲ್, ಮೋಕ್ಷವನ್ನು ಕೊಡತಕ್ಕ ಪರಮಾತ್ಮಗೆ ಮುಕುಂದ ಅಂತ ಹೆಸರು. ಅಂತಹ ಮುಕುಂದನಾದ ಶ್ರೀ ಹರಿಯ ಮೂರ್ತಿಗಳು, ಅಂದರೆ ರಾಮ, ಕೃಷ್ಣ ಮುಂತಾದ ಮೂರ್ತಿಗಳನ್ನ ಸೌಧಾಮಿನಿಯಂತೆ, ಅಂದರೆ ಮಿಂಚಿನಂತೆ ಹೃದಯ ವಾರಿಜ ವ್ಯೋಮ ಮಂಡಲ ಮಧ್ಯದಲ್ಲಿ, ಹೃದಯಾಕಾಶದಲ್ಲಿ ಮಧ್ಯದಲ್ಲಿ ಕಾಣುತ್ತಲಿ, ನೋಡಿ ಮೋದಿಸುವ, ಸಂತೋಷಪಡುವ ಆ ಮನುಷ್ಯೋತ್ತಮರ ಪದಯುಗ ತಾಮರಸಗಳಿಗೆ. ಆ ಮನುಷ್ಯೋತ್ತಮರು ಅವರು ಹೃದಯಾಕಾಶದಲ್ಲಿ ಪರಮಾತ್ಮನನ್ನು ನೋಡಿ ಸಂತೋಷ ಪಡತಕ್ಕವರು, ಅದನ್ನೇ ಅಪರೋಕ್ಷ ಜ್ಞಾನ ಅಂತ ಹೇಳ್ತೀವಿ. ಆ ಮನುಷ್ಯೋತ್ತಮರ ಪಾದ ಕಮಲಕ್ಕೆ ಸದಾ ಎರಗುವೆ, ಸದಾ ನಮಸ್ಕಾರವನ್ನು ಮಾಡುತ್ತೇನೆ. ಪ್ರಣತ ಜನತತಿಯ, ಅವರು ಆ ನಮಸ್ಕಾರ ಮಾಡಿದ ಶರಣು ಹೋದ ಜನರಿಗೆ ಕಾಮಿತಾರ್ಥಗಳನ್ನು ಸಲಹಲಿ, ಕಾಮಿತಾರ್ಥಗಳನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ಅರ್ಥ.
ಈ ಮಹೀಮಂಡಲದೊಳಿಹ ಗುರು ಶ್ರೀಮದಾಚಾರ್ಯರ ಮಧಾನುಗರಾಮ ವೈಷ್ಣವ ವಿಷ್ಣು ಪದಾಬ್ಜ ಮಧುಕರರ ಸ್ತೋಮಕ ನಮಿಸುವೆನುವರರ ನಮಿಸುವೆ ಅಬರಬರ ನಾಮಗಳ ನೆನ್ಪೇಳುವ ಬಹುವಿಧ ಯಾಮಯಾಮಂಗಳಲಿ ಬೋಧಿಸಲೆನಗೆ ಸನ್ಮತಿಯ. ಈ ಮಹಿಮಂಡಲದೊಳು ಈ ಭೂಮಿಯಲ್ಲಿ ಇರತಕ್ಕ ಗುರು ಶ್ರೀಮದ್ ಆಚಾರ್ಯರ ಮಥಾನುಗ, ಶ್ರೀಮನ್ ಮಧ್ವಾಚಾರ್ಯರ ಮಥವನ್ನು ಅನುಸರಿಸಿ ಯಾರಿದ್ದಾರೆ, ವಿಷ್ಣು ಪದಾಬ್ಜ ಮಧುಕರರ, ಪರಮಾತ್ಮನ ಪಾದಕಮಲದಲ್ಲಿ ಜೇನು ನೊಣದಂತೆ ಅಲ್ಲೇ ಆಸಕ್ತರಾಗಿ, ಪರಮಾತ್ಮನ ಪಾದ ಅದು ಕಮಲ, ಆ ಕಮಲದಲ್ಲೇ ಆಸಕ್ತವಾಗಿರತಕ್ಕದ್ದು ಸಜ್ಜನರಾದ ಈ ಜೇನುದುಂಬಿ, ಜೇನು ನೊಣ ಅಂತ ಆ ಮಹಾವೈಷ್ಣವರ, ಆ ಸದ್ವೈಷ್ಣವರನ್ನು ಸ್ತೋಮಕ್ಕೆ, ಅವರ ಸಮೂಹಕ್ಕೆ, ಆ ವೈಷ್ಣವ ಸಮೂಹಕ್ಕೆ ಆನಮಿಸುವೇನೋ, ನಾನು ನಮಸ್ಕಾರ ಮಾಡುತ್ತೇನೆ. ಅವರವರ ನಾಮಗಳನ್ನು ಪೇಳಲಳವೇ, ಅವರ ಹೆಸರುಗಳನ್ನು ಹೇಳಿಕ್ಕೆ ಸಾಧ್ಯನಾ? ಶ್ರೀಮದ್ ಆಚಾರ್ಯರ ಮತಾನುಯಾಯಿಗಳು ಎಷ್ಟು ಜನ ಇದ್ದಾರೆ, ಅಷ್ಟು. ಬಹುವಿಧ ಯಾಮಯಾಮಗಳಲ್ಲಿ ಅನೇಕ ವಿಧವಾಗಿ ಇರ್ತಾರೆ. ಅವರೆಲ್ಲರನ್ನು ಕೂಡ ಯಾಮದಲ್ಲೂ ಎಲ್ಲ ಕಾಲದಲ್ಲೂ ನನಗೆ ಸನ್ಮತಿಯ ಬೋಧಿಸಲಿ, ನನಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ. ಮಾರಣಯ್ಯನ ಕರುಣ ಪಾರಾವಾರ ಮುಖ್ಯ ಸುಪಾತ್ರರೆನಿಪ ಸರೋರುಹಾಸನ ವಾಣಿ ರುದ್ರೇಂದ್ರಾದಿಸುರ ನಿಖರ ತಾರತಮ್ಯಾತ್ಮಕ ಸುಪದ್ಯಗಳಾರುಪಡಿಸುವ ರಾಜನರಿಗೆ ರಮಾರಮಣ ಪೂರೈಸುಲೀಪ್ಸಿದ ಸರ್ವಕಾಲದಲ್ಲಿ. ಮಾರಣಯ್ಯನ ಕರುಣ ಪಾರವಾರ ಮುಖ್ಯ ಸುಪಾತ್ರರೆನಿಪ. ಮಾರಣಯ್ಯ ಅಂದರೆ ಮನ್ಮಥನ ತಂದೆಯಾದ ಆ ಪರಮಾತ್ಮನ ದಯೆ ಅದು ಪಾರವಾರ, ಅಂದರೆ ಅದು ಸಮುದ್ರ ಇದ್ದಾಗೆ. ಪರಮಾತ್ಮ ಕರುಣಾ ಸಮುದ್ರ. ಮುಖ್ಯ ಸುಪಾತ್ರರೆನಿಪ, ಮುಖ್ಯವಾದ ಉತ್ತಮರಾದ ಪಾತ್ರರು ಅಂಥವರು ಯಾರು? ಸರೋರುಹಾಸನ ಬ್ರಹ್ಮದೇವರು, ವಾಣಿ ಸರಸ್ವತಿ ದೇವಿಯರು, ರುದ್ರ ಇಂದ್ರ ಇವರೇ ಮೊದಲಾದ ಸುರನಿಖರ ದೇವ ಸಮೂಹಗಳ ತಾರತಮ್ಯಾತ್ಮಕ, ತಾರತಮ್ಯ ಕ್ರಮದಲ್ಲಿ ಸುಪದ್ಯಗಳ, ಈ ಹಿಂದೆ ಹೇಳಿದ ಉತ್ತಮ ಪದ್ಯಗಳನ್ನು ಆರು ಪಠಿಸುವರು. ಯಾರು ಪಠನೆ ಮಾಡ್ತಾರೋ ಆ ಜನರಿಗೆ, ಆ ಸದ್ಭಕ್ತರಿಗೆ, ವೈಷ್ಣವರಿಗೆ ರಮಾರಮಣ, ರಮಾಪತಿಯಾದ ಶ್ರೀಹರಿ ಸರ್ವಕಾಲದಲ್ಲಿ ಈಪ್ಸಿತ ಪೂರೈಸಲಿ, ಅವರ ಮನೋಭಿಷ್ಟಗಳನ್ನು ಕೊಟ್ಟು ಅವರನ್ನ ಅನುಗ್ರಹ ಮಾಡಲಿ ಅಂತ ಒಟ್ಟು. ಮೂರು ಕಾಲಗಳಲ್ಲಿ ತುದಿಸೆ ಶರೀರ ವಾಂಗ್ಮನ ಶುದ್ಧಿ ಮಾಡ್ಪುದು ದೂರಗೈಸುವ ಅಧಖಿಲ ಪಾಪ ಸಮೂಹ ಪ್ರತಿದಿನವೂ ಚೋರ ಭಯ ರಾಜ ಭಯ ನಕ್ರ ಚಮೂರ ಶಸ್ತ್ರ ಜಲಾಗ್ನಿಭೂತ ಮಹೋರಗ ಜ್ವರ ನರಕ ಭಯ ಸಂಭವಿಸದೆಂದೆಂದು. ಇದನ್ನ ತಾರತಮ್ಯ, ಕಕ್ಷಾ ತಾರತಮ್ಯ ಸಂಧಿ ಅಂತ ಏನು ಹೇಳಿದರು, ಇದನ್ನು ಓದಿದರೆ ಏನು ಫಲ ಇಂದನೇ ಹೇಳಿದ್ದಾರೆ. ಅವರ ಮನೋಭಿಷ್ಟವನ್ನು ಕೊಡ್ತಾನೆ ಅಂತ ಇನ್ನು ಹೇಳ್ತಾರೆ. ಯಾರು ಇದನ್ನ ಮೂರು ಕಾಲಗಳಲ್ಲಿ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಂಧ್ಯಾಕಾಲ ಅಂತ, ಸಂಧ್ಯಾಕಾಲದಲ್ಲಿ ಪಡಿಸಬೇಕಾದ ಸ್ತೋತ್ರ ಇದು, ಈ ಕಕ್ಷಾ ತಾರತಮ್ಯ ಸಂಧಿ. ಅದನ್ನ ಸ್ತುತಿಸೇ, ಓದಿ ಸ್ತೋತ್ರ ಮಾಡುವವರಿಗೆ ಶರೀರ ವಾಂಗ್ಮನ ಶುದ್ಧಿ ಮಾಡ್ಬೋದು. ಕಾಯೇನ ವಾಚ ಮನಸ ಅವರು ಶುದ್ಧರಾಗಿ ಇರ್ತಾರೆ, ಮನಃಶುದ್ಧಿಯನ್ನು ತಂದುಕೊಡತಕ್ಕದ್ದು. ಅಖಿಲ ಪಾಪ ಸಮೂಹ ಪ್ರತಿದಿನವೂ ದೂರಗೈಸುವುದು, ಪ್ರತಿ ದಿವಸ ಮಾಡತಕ್ಕ ಪಾಪಗಳನ್ನೆಲ್ಲ ದೂರ ಮಾಡತಕ್ಕದ್ದು ಈ ಸಂಧಿ. ಚೋರ ಭಯ, ಕಳ್ಳರಿಂದ ಬರತಕ್ಕ ಭಯ, ರಾಜಭಯ, ನಕ್ರ ಅಂದ್ರೆ ಮೊಸಳೆ, ನೀರಿನಲ್ಲಿ ಹೋದಾಗ ವರ್ಣಪಾಶ ಅಥವಾ ನಕ್ರ, ಜಲಚರ ಪ್ರಾಣಿಗಳ ಭಯ, ಇದು ಯಾವುದು ಇರೋದಿಲ್ಲ. ಇನ್ನು ಜಲಾಗ್ನಿ ಭೂತ, ಜಲ ಅಗ್ನಿ ಭೂತ, ಪಂಚಭೂತಗಳು ಇರ್ಬೋದು, ಇನ್ನು ಯಾವ ಭೂತಗಳು ಇರ್ಬೋದು. ಮಹೋರಗ ದೊಡ್ಡ ದೊಡ್ಡ ಹಾವುಗಳು, ಜ್ವರ ಭಯ, ರೋಗಗಳ ಭಯ, ನರಕ ಭಯ, ನರಕದಿಂದ ಕೆಲವರಿಗೆ ಭಯ, ಈ ಎಲ್ಲ ವಿಧ ಭಯವನ್ನು ಕೂಡ ಸಂಭವಿಸದೆಂದೆಂದು, ಎಂದಿಗೂ ಅವರಿಗೆ ಸಂಭವಿಸಲಾರದು. ಪರಮಾತ್ಮನ ಈ ತಾರತಮ್ಯ, ಪರಮಾತ್ಮನ ಸ್ತೋತ್ರ ಮಾತ್ರ ಇಲ್ಲ ಇಲ್ಲಿ, ತಾರತಮ್ಯ ಕ್ರಮೇಣ ಎಲ್ಲ ಸಜ್ಜನರ ಸ್ತೋತ್ರವೂ ಇಲ್ಲಿ ಅಡಕ ಮಾಡಿ ಕೊಟ್ಬಿಟ್ಟಿದ್ದಾರೆ ನೋಡಿ. 56 ಶ್ಲೋಕಗಳು, ಪದ್ಯಗಳು ಇದೆ. 56 ಪದ್ಯಗಳಲ್ಲಿ ಎಲ್ಲ ದೇವತೆಗಳ, ವೈಷ್ಣವರ ಸ್ತೋತ್ರ ಇದರಲ್ಲಿ ಅಡಕವಾಗಿದೆ. ವಿಷ್ಣು ವೈಷ್ಣವರ ಸ್ತೋತ್ರ ಇದು. ಅದರಿಂದ ಇದನ್ನ 3 ಹೊತ್ತು
ನಾವು ಟ್ಯಾಬ್ಲೆಟ್ ತೊಗೊಂಡಂಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಇದನ್ನು ಓದಿದರೆ ಸಾಕು ಅಂತ ಎಷ್ಟು ಸುಂದರವಾಗಿದೆ ನೋಡಿ. ಅವರಿಗೆ ಇಂಥ ಭಯ ಮುಂತಾದ ಯಾವುದೂ ಕೂಡ ಸಂಭವಿಸುವುದು. ತ್ರಿಕರಣ ಶುದ್ಧಿಯಿಂದ ಅವರು ಪರಮಾತ್ಮನ ಜ್ಞಾನ ಭಕ್ತಿಯಾದಿಗಳನ್ನು ವಿಶೇಷವಾಗಿ ಪಡೀತಾರೆ ಅಂತ ಒಟ್ಟು. ಇನ್ನು ಜಯ ಜಯತು ತ್ರಿಜಗ ವಿಲಕ್ಷಣ ಜಯತು ಜಯ ಜಯ ಜಯತು ಜಗದೇಕ ಕಾರಣ ಜಯ ಜಯತು ಜಾನಕಿ ರಮಣ ನಿರ್ಗತ ಜರಾ ಮರಣ ಜಯ ಜಯತು ಜಾಹ್ನವಿ ಜನಕ ಜಯ ಜಯತು ದೈತ್ಯ ಕುಲಾಂತಕ ಭವಾಮಯ ಹರ ಜಗನ್ನಾಥ ವಿಠ್ಠಲ ಪಾಹಿ ಮಾಂ ಸತತ. ಪರಮಾತ್ಮ ಜಯತು ಜಯತು ಉತ್ಕೃಷ್ಟನಾಗಿದ್ದಾನೆ, ಜಯಶೀಲನಾಗಿದ್ದಾನೆ, ಮಂಗಳಪ್ರದನಾಗಿದ್ದಾನೆ ಅಂತ ಅರ್ಥ. ಅಂತಹ ಪರಮಾತ್ಮ ಏನಾಗಿದ್ದಾನೆ? ತ್ರಿಜಗತ್ ವಿಲಕ್ಷಣ. ಜಗತ್ತಿನಲ್ಲಿ ಮೂರು ಲೋಕದಲ್ಲಿರುವ ಜಡ ಚೇತನ ಎಲ್ಲರಿಗಿಂತಲೂ ಸ್ವಾಮಿ ವಿಲಕ್ಷಣ, ಭಾರಿ ಡಿಫರೆಂಟ್ ದೇವರು. ಅಂದ್ರೆ ನಮ್ಮ ಕಲ್ಪನೆಗೆ ಮೀರಿದವ, ಊಹಾತೀತ, ಆ ಥರ ಇರ್ತಾನೆ. ಜಗದೇಕ ಕಾರಣ, ಜಗತ್ತಿಗೆ ಮುಖ್ಯ ಕಾರಣನಾಗಿದ್ದಾನೆ. ಜಾನಕಿ ರಮಣ, ರಾಮನಾಗಿ ಸೀತೆಯನ್ನು ಅನುಗ್ರಹ ಮಾಡಿದ. ನಿರ್ಗತ ಜರಾಮರಣ, ಅವನ ಸ್ಮರಣೆ ಮಾಡಿದರೆ ಸಾಕು, ಹುಟ್ಟು ಸಾವು ಇರೋದಿಲ್ಲ. ಅವನ ಭಕ್ತರಿಗೆ ಇರೋದಿಲ್ಲ ಅಂತ ಆದ ಮೇಲೆ ಅವನಿಗೆ ಹುಟ್ಟು ಸಾವು ಇಲ್ಲ ಅಂತ ಇನ್ನೇನು ಹೇಳೋದು? ನಿರ್ಗತ ಜರಾಮರಣ, ಹುಟ್ಟು ಸಾವು ಇಲ್ಲದವ. ಜಾಹ್ನವಿ ಜನಕ, ಗಂಗೆಯ ತಂದೆ, ತ್ರಿವಿಕ್ರಮನಾಗಿ ಗಂಗೆಯನ್ನ ಅನುಗ್ರಹ ಮಾಡಿದವ. ದೈತ್ಯ ಕುಲಾಂತಕ, ದೈತ್ಯ ಕುಲದವರಿಗೆ ಮೃತ್ಯು, ಕಲಿ ಮುಂತಾದ ದೈತ್ಯರನ್ನ ಗೆಲ್ಲಬೇಕು ಅಂದ್ರೆ ದೇವರ ಅನುಗ್ರಹ ಇಲ್ಲದೆ ಯಾವುದು ನಡೆಯೋದಿಲ್ಲ. ಹರಿವಾಯು ಗುರುಗಳ ಅನುಗ್ರಹ ಬೇಕು. ಭವಾಮಯ ಹರ, ಭವ ಎನ್ನತಕ್ಕ ಆಮಯ, ಆಮಯ ಅಂದ್ರೆ ರೋಗ, ಸಂಸಾರ ಎನ್ನತಕ್ಕ ರೋಗಕ್ಕೆ ಅವನು ವೈದ್ಯ, ಅವನು ಧನ್ವಂತರಿ. ಭವರೋಗ ಭವಾಮಯ ಹರ, ಹೇ ಜಗನ್ನಾಥ ವಿಠ್ಠಲನೇ, ಜಗತ್ತಿಗೆ ನಾಥನಾದ, ಎಲ್ಲವನ್ನು ಪ್ರಳಯ ಕಾಲದಲ್ಲಿ ನುಂಗುವನಾದ ಪರಮಾತ್ಮ, ಸತತ ಮಾಂಪಾಹಿ, ಸದಾ ಕಾಲದಲ್ಲೂ ಕೂಡ ನನ್ನನ್ನು ಅನುಗ್ರಹ ಮಾಡು, ಹಾಗೆ ಅಂತ ಪ್ರಾರ್ಥನೆ. ಇಲ್ಲಿಗೆ ಕಕ್ಷಾ ತಾರತಮ್ಯ ಸಂಧಿ ಅಥವಾ ದೇವತಾ ತಾರತಮ್ಯ ಸ್ತೋತ್ರ ಸಂಧಿ ಅಂತಲೂ ಕರೀತಾರೆ. ಈ 32ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಇದನ್ನ ಹೇಳೋದು, ಅರ್ಥ ಹೇಳೋದು, ಇದು ನಮ್ಮ ಯೋಗ್ಯತೆಗೆ ಮೀರಿದ್ದು. ಅಷ್ಟು ಅದ್ಭುತವಾದ ಒಂದು ಕೃತಿ ಇದು. ಇದು ಏನೋ 2 ಅಕ್ಷರ ನಾವು ಹೇಳಿದ್ದೀವಿ ಹಾಗೆಂದ್ರೆ ಕೇವಲ ನಮ್ಮ ಪಾಠ ಹೇಳಿದ ಗುರುಗಳ ಅನುಗ್ರಹ ಅದಷ್ಟೇ. ಅಂತ ಹೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ನೀವು ಬಂದ್ರೇ ಇದೆಲ್ಲ ಪಾಠ ಆಗ್ತಾ ಇರ್ತದೆ. ನೀವಿಲ್ಲಾದ್ರೆ ಯಾರಿಗೂ ಹೇಳಬೇಕು ನಾವು? ಅದರಿಂದ ನಮಗೆ ಪಾಠ ಹೇಳಿದ ಗುರುಗಳಿಗೂ ನಮಸ್ಕರಿಸಿ, ನಿಮಗೂ ಕೂಡ ಅನಂತ ಕೃತಜ್ಞತೆಗಳನ್ನ ವಂದನಾಪೂರ್ವಕ ಸಲ್ಲಿಸಿ, ಇತೋಪಿ ಅತಿಶಯವಾಗಿ ಜ್ಞಾನ ಭಕ್ತಿ ಜಗತ್ತಿನಲ್ಲಿ ವಿರಕ್ತಿಯನ್ನ ಕೊಟ್ಟು ಹರಿವಾಯು ಗುರುಗಳ ನಮ್ಮನ್ನ ದಯಪಾಲಿಸಲಿ ಅಂತ ಗುರುಗಳ ವಿಜಯರಾಯರ ಆರಾಧನೆ ಇವತ್ತು. ಆ ಗುರುಗಳಿಗೆ ಮುಟ್ಟಿದೆ ಇದು. ಆ ಗುರುಗಳ ಅನುಗ್ರಹ ನಮಗೂ ನಿಮಗೂ ಎಲ್ಲರಿಗೂ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.